ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ನೀವು ಹೋದ ವ್ಲಾಗಲ್ಲಿ ನೋಡಿದ್ರಿ, ತಿರುಪತಿಲಿದ್ವಿ. ತಿರುಪತಿ ಏರ್ಪೋರ್ಟಿಂದ ಈಗ ನಮಗೆ ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಬಂದಾದಮೇಲೆ ನಮಗೆ ಸಿಕ್ಕಂತಹ ರೂಮು ಶಂಖಮಿತ್ರ ವಿಶ್ರಾಂತಿ ಭವನ, ಶಂಖಮಿತ್ರ ಗೆಸ್ಟ್ ಹೌಸು. ಇದನ್ನು ಕೂಡ ನಾವು ರೂಮು ಆನ್ಲೈನಲ್ಲೇ ಬುಕ್ ಮಾಡಿದ್ದು. 3400 ಚಿಲ್ಲರೆ ಅನಿಸುತ್ತೆ ಪ್ರೈಸು. ರೂಮ್ ಮಾತ್ರ ಸಖತ್ತಾಗಿದೆ. ಇದು ಮ್ಯಾನೇಜರ್ ಅವರ ಆಫೀಸ್. ಇದು ಅಂದರೆ ನಾವು ಆನ್ಲೈನಲ್ಲಿ ಬುಕ್ ಮಾಡಿರ್ತಕ್ಕಂಥ ಚೀಟಿನ ಇಲ್ಲಿ ಕೊಟ್ಟರೆ ಅವರು ನಮಗೆ ರೂಮ್ ಕೀ ಕೊಡ್ತಾರೆ. ನಮ್ಮ ರೂಮ್ ನಂಬರ್ ಬಂದುಬಿಟ್ಟು 10, ಶಂಖಮಿತ್ರ ಗೆಸ್ಟ್ ಹೌಸ್. ತುಂಬ ಚೆನ್ನಾಗಿದೆ ಸ್ನೇಹಿತರೆ ರೂಮ್. ಎಲ್ಲದನ್ನು ಕೂಡ ರೂಮು, ಟ್ರೈನ್ ಟಿಕೆಟು ಮತ್ತು ಫ್ಲೈಟ್ ಟಿಕೆಟು ವಿತ್ ದರ್ಶನ ಟಿಕೆಟು ಕೂಡ ನಾವು 3 ತಿಂಗಳು ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರೋದ್ರಿಂದ ನಮಗೆ ತುಂಬ ಈಸಿ ಅಂದರೆ ಈಸಿ ಆಯಿತು. ನಿಜವಾಗ್ಲೂ ಆನ್ಲೈನಲ್ಲಿ ಬುಕ್ ಮಾಡದೆ ಹೋದರೆ ತುಂಬ ಅಂದರೆ ಕಾಯಬೇಕಷ್ಟೆ. ಸಿಗುತ್ತೆ ರೂಮು, ಕಾಯಬೇಕಷ್ಟೆ. ಇಲ್ಲಿ ನಾವೇನು ಕಾಯುವಂಥ ಅವಶ್ಯಕತೆ ಇಲ್ಲ. ವಿತಿನ್ 5 ನಿಮಿಷದಲ್ಲಿ ನಮಗೆ 12 ಗಂಟೆಗೆ ಚೆಕ್-ಇನ್ ಕೊಟ್ಟಿದ್ದು. ಅದರೊಳಗಡೆ ನಾವು ಹೋದರೆ ನಮಗೆ ರೂಮ್ ಅಲರ್ಟ್ ಆಗಿರುತ್ತೆ. ರೂಮ್ ನಂಬರ್ ಶಂಖಮಿತ್ರ ಗೆಸ್ಟ್ ಹೌಸು, ರೂಮ್ ನಂಬರ್ 10 ನಮ್ಮದು. ರೂಮ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ರೂಮಿನ ಮುಂದಿನ ವಾತಾವರಣ. ಕೊಟ್ಟಿದ್ದಕ್ಕೂ ಪ್ರೈಸು ನಿಜವಾಗ್ಲೂ ವರ್ತ್ ಅಂತ ಅನ್ನಿಸ್ತು. ಇದು ಡಬಲ್ ರೂಮ್ ಇರೋವಂತಹ ಒಂದು ರೂಮು, ಡಬಲ್ ಪ್ಯಾಸೇಜ್ ಇರ್ತಕ್ಕಂಥದ್ದು. ಇವರು ಬ್ರದರು ಕಿರಣ ನೋಡ್ತಿದ್ದಾನೆ ಎಲ್ಲ ವೀಡಿಯೋ ಮಾಡೋದನ್ನೆಲ್ಲ. ಒಂದು 17-18 ಜನಕ್ಕೆ ಪಕ್ಕ ಆಯಿತು. 2 ಕಂಪಾರ್ಟ್ಮೆಂಟು, ಅದ್ರ ಜೊತೆಗೆ ಡಬಲ್ ಕಾಟ್ ಬೆಡ್ ಕೂಡ ಕೊಟ್ಟಿದ್ದರು. ಮತ್ತು ಒಂದು ಸೋಫೋ, 2 ಟಿಫೈ, 1 ಚೇರು ಮುಂತಾದ ಎಲ್ಲದನ್ನು ಕೂಡ ರೂಮಲ್ಲಿ ಇತ್ತು. ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಇಲ್ಲಿ ಬಂದರೆ ಇದು ವಾಶ್ರೂಮ್, ನನಗೆ ಡ್ರೆಸ್ಸಿಂಗ್ ರೂಮ್ ಅಂತಲೇ ಹೇಳ್ಬೋದು. ಇಲ್ಲಿ ಇದು ವಾಶ್ರೂಮು. ಈ ಕಡೆ ಎರಡು ವಾಶ್ರೂಮ್ ಇದೆ. ಒಂದರಲ್ಲಿ ಈ ಥರ ಕಮೋಡ್ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ಇಂಡಿಯನ್ ಕೊಟ್ಟಿದ್ದಾರೆ. ಇದು ವೆಸ್ಟ್ರನ್ನು, ಆ ಕಡೆದು ಇಂಡಿಯನ್ ಕೊಟ್ಟಿದ್ದಾರೆ. ಇದು AC, ಇವೆಲ್ಲ ಕಬೋರ್ಡ್ಸು ಕೂಡ ತುಂಬ ಚೆನ್ನಾಗಿದ್ವು. ಅಂದರೆ ರೂಮ್ ಮಾತ್ರ ಚೆನ್ನಾಗಿತ್ತು. ಡಬಲ್ ಕಂಪಾರ್ಟ್ಮೆಂಟ್ ಇರೋದ್ರಿಂದ ಈ ಕಡೆ ಒಂದು ಸ್ವಲ್ಪ ಜನ ಮಲ್ಕೊಂಡ್ರು, ಮತ್ತು ಈ ಕಡೆ ಒಂದು ಪ್ಯಾಸೇಜ್ ಇದೆ, ಆ ಕಡೆಗೆ ಒಂದು ಸ್ವಲ್ಪ ಜನ ಉಳ್ಕೊಂಡ್ವಿ. ಒಂದೇ ರೂಮಲ್ಲಿ 2 ರೂಮು ಕೂಡ ಅಷ್ಟೇ ತುಂಬ ದೊಡ್ಡದಂದರೆ ದೊಡ್ಡದಾಗಿತ್ತು. ಇಲ್ಲಿ 2 ಸೋಫಾ ಹಾಕಿದ್ದಾರೆ. ದೊಡ್ಡ ವಿಂಡೋ ಇದೆ ಇಲ್ಲಿಗೂ ಕೂಡ ಡಬಲ್ ಕಾಟಿರೋ ಅಂಥ ಒಂದು ಬೆಡ್ಡು. AC ಕೆಳಗಡೆ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಇಬ್ಬರು ಪಾಚ್ಕೊಂಡ್ಬಿಟ್ಟಿದ್ದಾರೆ ಪಾಪ, ಸುಸ್ತಾಗ್ಬಿಟ್ಟಿದ್ರು ಅವರು. ಲಾವಿ ಮತ್ತು ಸುಕನ್ಯಾ ಆಂಟಿ ಇಬ್ಬರು ಕೂಡ ಸುಸ್ತಾಗಿದ್ದರು. ಅವಾಗ ತಾನೇ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡಿದ್ದಾರೆ. ಇವರೆಲ್ಲ ಗುಂಡ ಮಾಡಿಸ್ಲಿಕ್ಕೆ ಅಂತೇಳ್ಬಿಟ್ಟು ನುಡಿ ಕೊಡಲಿಕ್ಕೆ ಹೋಗಿದ್ದಾರೆ. ನಾವು ಕೂಡ ವೆಯ್ಟ್ ಮಾಡ್ತಿದ್ದೀವಿ ಬರಲಿ ಅವರು ಕೂಡ ಅಂತಂತ. ಇದು ವಾಶ್ರೂಮು, ಇದು ಡ್ರೆಸ್ಸಿಂಗ್ ರೂಮು, ಇದು ಸ್ನಾನದ ರೂಮು. ಇದರಲ್ಲಿ ಇದರಲ್ಲಿ ಸ್ನಾನದ ರೂಮ್ ಬೇರೆ ಕೊಟ್ಟಿದ್ದಾರೆ. ಗ್ಲೀಸರ್ ಕೂಡ ಇತ್ತು ಬಿಸಿನೀರು ವ್ಯವಸ್ಥೆಗೆ. ಸ್ನಾನದ ರೂಮ್ ಬೇರೆ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ರೂಮ್ ಬೇರೆ ಕೊಟ್ಟಿದ್ದಾರೆ ಈ ಕಂಪಾರ್ಟ್ಮೆಂಟಲ್ಲಿ. ಇದು ಟಾಯ್ಲೆಟ್ ರೂಮು ಅಷ್ಟೇ ತುಂಬ ಚೆನ್ನಾಗಿತ್ತು. ತಿರುಪತಿ ಅಂದ್ರೇ ನಿಜವಾಗ್ಲೂ ಕ್ಲೀನ್ ಸ್ನೇಹಿತರೆ. ಕ್ಲೀನ್ ಅಂದ್ರೇ ತಿರುಪತಿ. ತುಂಬ ಖುಷಿ ಆಯಿತು. ಈಗ ಸಂಜೆ ಎಲ್ಲರೂ ಕೂಡ ಮುಡಿ ಕೊಟ್ಟು, ಅವರೆಲ್ಲರೂ ಕೂಡ ಮುಡಿ ಕೊಟ್ಟರು. ನಾವು ಬರೀ ಹಾಗೆ ಹೂ ಮಂಡೆ ಕೊಟ್ವಿ ಅಷ್ಟೇ. ಎಲ್ರಿಗೂ ಕೂಡ ನಮ್ಮ ಮನೆಯವರು ದರ್ಶನಕ್ಕೆ ಹೋಗ್ಬೇಕಾದ್ರೆ ಎಲ್ರಿಗೂ ಕೂಡ ನಾಮ ಹಾಕ್ತಾಯಿದ್ದಾರೆ. ನಮಗೆ ಒಂದು 17 ಜನದಲ್ಲಿ ಒಂದು 12 ಜನಕ್ಕೆ ನಮಗೆ 300 ರೂಪಾಯಿ ಟಿಕೆಟ್ ದರ್ಶನದ ಸಿಕ್ತು. 2 ಮೊಬೈಲಿಂದ ಮಾಡಿದ್ವಿ. 6 ಜನನ 2 ಮೊಬೈಲಿಂದ ಮಾಡಿದ್ವಿ. ಇನ್ನು ಮಿಕ್ಕಿದಂಥ 6 ಜನಕ್ಕೆ ನಮ್ಮ ಪುನಿ ಮೊಬೈಲಿಂದ ಮಾಡೋಕ್ಕೆ ಹೋದ್ವಿ. ಬಟ್ ತಗೊಳ್ಲಿಲ್ಲ, ಯಾಕೋ ಒಂದು ಮೊಬೈಲ್ ಲಾಗಿನ್ ಕೇಳಲೇ ಇಲ್ಲ, ತಗೊಳ್ಳಲೇ ಇಲ್ಲ. ಹಾಗಾಗಿ ಒಂದು 6 ಜನಕ್ಕೆ ಕೆಳಗಡೆನೇ SST ಟೋಕನ್ ಕೊಡ್ತಾರೆ, ಅದನ್ನು ತಗೊಂಡು ಬಂದುಬಿಟ್ಟು ಅವರಿಗೆ SST ಟೋಕನ್ಗೆ ಅಲೋ ಮಾಡಿದರು. ನಮ್ದು ಮಿಕ್ಕಿದಂತಹ ಇನ್ನೆಲ್ಲರಿಗೂ ಕೂಡ 300 ರೂಪಾಯಿ ದರ್ಶನ ಟಿಕೆಟು. ಇವರು ನಮ್ಮ ಮನೆಯವರೆಲ್ಲರಿಗೂ ಕೂಡ ನಾಮ ಹಾಕ್ತೀವಿ. ಇವ್ರ ನಾಮ ಮಾತ್ರ ಸೂಪರ್ ಪರಮಣ್ಣನ ನಾಮ ಚೆನ್ನಾಗಿ ಬಂದಿದೆ ಮಾತ್ರ. ಅದ್ರದ್ದು ಭಾವ ಇದೆಯಲ್ಲ, ನಾಮದ ಭಾವ. ಲಾವಿ ಹೇಳ್ತಾರೆ, ಸುಕನ್ಯಾ ಆಂಟಿನೂ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಖುಷಿಯಾಗಿ ದರ್ಶನ ಕೊಟ್ವಿ. SST ಟೋಕನ್ನಲ್ಲಿ ದರ್ಶನದ ಟೈಮ್ ಅವ್ರಿಗೆ ಇದ್ದಿದ್ದು ಬೆಳಗಿನ ಜಾವ 3 ಗಂಟೆ. ಬಟ್ ಅವರು ರೂಮಲ್ಲಿ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅಂತ ನಮ್ಮ ಜೊತೆಗೆ ಬಂದರು. ಬಟ್ ಬಿಡಲಿಲ್ಲ ಅಂತ ಅವ್ರನ್ನ ಬಿಟ್ಟಿದ್ದೆ 2 ಗಂಟೆಗೆ ಅಂತ ದರ್ಶನಕ್ಕೆ. ಟೈಮಿಂಗ್ಸು ಪಕ್ಕಾ ಪಿಕಪ್ ಇರಬೇಕು. ನಿಜವಾಗ್ಲೂ ಭಾಳ ಸ್ಟ್ರಿಕ್ಟ್ ತಿರುಪತಿ ಅಂತಲೇ ಹೇಳ್ಬೋದು. ಇವರು ಮಹೇಶ್ ಅಣ್ಣ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕೂಡ ತುಂಬ ಆಪ್ತರು. ಇವರಿಗೆ ಭಾಳ ತಮಾಷೆ ಮಾಡೋದು ಜಾಸ್ತಿ ನಮ್ಮ ಮನೆಯವರು. ಹಾಗಾಗಿ ಫಸ್ಟಿಗೆ ನಾನು ಹಾಕಿದ್ದೆ ನಾನು ಒಂದು ಸ್ವಲ್ಪ ಜನಕ್ಕೆ, ನೀನು ಕಡಿಮೆ ಹಾಕಿದ್ಯಾ, ಅವ್ರಿಗೆ ಹಂಗೆ ಹಾಕಬೇಕು ಹಿಂಗೆ ಹಾಕಬೇಕು ಅಂತ ಮತ್ತಾಗ್ತಾ ಇದ್ದಾರೆ ಅವರು. 2ನೇ ಸಲ ನಾಮ ಬೀಳ್ತಿದ್ದೆ ಪಾಪ. ಏನೇ
ಇದು ಮಾಡಿದರೂ ಕೂಡ ಖುಷಿಯಾಗಿ ಹಾಕಿಸ್ಕೊಳ್ತಾರಲ್ಲ, ಅದು ಅವರಿಗೆ ನಾವು ಗೌರವವನ್ನು ಕೊಡಬೇಕು. ಇವರು ನಮ್ಮ ಪುನಿ ಮತ್ತೆ ಫೋಟೋಕ್ಕೆ ಕರಿತಾ ಇದ್ದಾನೆ, ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಇವ್ರದ್ದು ಚೆನ್ನಾಗಿ ಬಂತು. ಇದಾದ ನಂತರ ಎಲ್ಲರೂ ಕೂಡ ನಮ್ಮ ಮನೆಯವ್ರಿಗೂ ಚೆನ್ನಾಗಿ ಬಂದಿದೆ. ನಾವು ಎಲ್ಲರೂ ಕೂಡ ಗ್ರೂಪಲ್ಲಿ ಒಂದು ರೂಮಲ್ಲೇ ಫೋಟೋ ತೆಗೆಸ್ಕೊಂಡ್ವಿ. ಎಲ್ಲರೂ ಕೂಡ ಫೋಟೋ ಆದಮೇಲೆ 9 ಗಂಟೆ ದರ್ಶನ. 9 ಗಂಟೆಗೆ ನಾವು ಎಲ್ಲರೂ ಕೂಡ ಫುಲ್ 17 ಜನ ಇದ್ವಿ. 17 ಜನನೂ ಕೂಡ 9 ಗಂಟೆ ದರ್ಶನಕ್ಕೆ ಹೋದ್ವಿ. ಬಟ್ ನಾವು 300 ರೂಪಾಯಿ ಟಿಕೆಟಿಗೆ ಹೋದ್ವಿ. ಅವರು SST ಟೋಕನ್ ಏನು ತೊಗೊಂಡಿದ್ರು ಅಲ್ಲಿಗೆ ಹೋದರು. SST ಟೋಕನ್ ತೊಗೊಂಡವರಿಗೂ ಕೂಡ ಟೈಮಿಂಗ್ಸ್ ಆಲ್ರೆಡಿ ಅದರಲ್ಲೇ ಮೆನ್ಷನ್ ಆಗಿರುತ್ತೆ. 3 ಗಂಟೆ ಟೈಮಿಂಗ್ಸ್ ಕೊಟ್ಟಿದ್ರು ಇವರಿಗೆ. 3 ಗಂಟೆ AM ಬೆಳಗಿನ ಜಾವ 3 ಗಂಟೆ ಕೊಟ್ಟಿದ್ದರು. ಇವರು ಬೇಗ ಹೋದರೂ ಬಿಟ್ಟಿಲ್ಲ. ದರ್ಶನ ಮುಗಿದಾದಮೇಲೆ ಬೆಳಿಗ್ಗೆ ಗರುಡಗಂಬ ತಿಮ್ಮಪ್ಪನ ಎದುರಿಗೆ ಆಂಜನೇಯ ಸ್ವಾಮಿ ಇದ್ದಾರೆ, ಅವರಿಗೂ ಒಂದು ನಮಸ್ಕಾರ ಹಾಕಿ ಕರ್ಪೂರ ಹಚ್ಚಿ ತೆಂಗಿನಕಾಯಿ ಹೊಡೆದು ಅಲ್ಲೂ ಕೊಡಬೇಕೆಂದರೆ ರಾತ್ರಿ ಮೊಬೈಲ್ ಅಲೋ ಇರಲಿಲ್ಲ. ದರ್ಶನಕ್ಕೆ ಹೋಗ್ಬೇಕಾದ್ರೆ ಮೊಬೈಲೆಲ್ಲ ಬಿಟ್ಟೋಗಿದ್ವಿ, ಹಂಗಾಗಿ ಮೊಬೈಲ್ ತಗೊಂಡೋಗಿರಲಿಲ್ಲ. ಹಂಗಾಗಿ ಬೆಳಿಗ್ಗೆ ನಾನು ವೀಡಿಯೋ ಮಾಡಿಕೊಂಡೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ನಾವೇನು ಮನೆಯಿಂದನೇ ತಗೊಂಡೋಗಿದ್ದಂಥ ಕರ್ಪೂರ ಮತ್ತು ಕೊಬ್ಬರಿಯನ್ನು ಕೂಡ ಹಾಕ್ಬೋದು, ತೆಂಗಿನಕಾಯಿನೂ ಕೂಡ ಹೊಡಿಬೋದು. ಅದಾದ ನಂತರ ಕೆಳಗಡೆ ಬಂದರೆ ನಮ್ಮ ಅದೃಷ್ಟಕ್ಕೆ ಅವತ್ತು ತಿರುಮಲದಲ್ಲಿ ಚಿನ್ನದ ತೇರಿನ ರಥ ಇತ್ತು. ನಿಜವಾಗ್ಲೂ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು, ಅಷ್ಟು ಸುಂದರವಾಗಿ ತಿಮ್ಮಪ್ಪನ ಅಲಂಕಾರ ಮಾಡಿ ರಥದಲ್ಲಿ ಹಾಕಿದ್ರು. ಬಂದಿದ್ದೇ ಒಂದು ಅದೃಷ್ಟ, ಅಂಥದ್ರಲ್ಲಿ ಈ ರಥ ನೋಡೋಕ್ಕೆ ಸಿಗದೆ ಒಂದು ಪುಣ್ಯ ಅಂತ ಅಂದ್ಕೊಂಡು ರಥನ ನೋಡಿಕೊಂಡು ನಿಂತ್ವಿ. ಚಿನ್ನದ ರಥ ತಿಮ್ಮಪ್ಪನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಹೀಗೆ ಇರಲಿ ಅಂತ ಕೇಳ್ಕೊತ ತೇರನ್ನು ನೋಡೋಣ ಸ್ನೇಹಿತರೆ. ಗೋವಿಂದ ಗೋವಿಂದ ಅನ್ನೋವಂಥ ಒಂದು ನಾಮನೇ ಚೆಂದ ಹೇಳಲಿಕ್ಕೆ. ಫುಲ್ ಸೆಕ್ಯೂರಿಟಿ, ಪೊಲೀಸ್ ಸೆಕ್ಯೂರಿಟಿ ಮತ್ತು ಅಲ್ಲಿನ ಸಿಬ್ಬಂದಿಗಳ ಸೆಕ್ಯೂರಿಟಿ ತುಂಬ ಟೈಟ್ ಇರುತ್ತೆ. ಏನು ಕೇಸರಿ ಕಲರ್ ಸೀರೆ ಏನು ಉಟ್ಕೊಂಡಿದ್ದಾರೆ ಅವರೆಲ್ಲ ಶ್ರೀವಾರಿ ಸೇವೆಯ ಸಿಬ್ಬಂದಿಗಳು. ನಾವು ಕೂಡ ಶ್ರೀವಾರಿ ಸೇವೆಗೆ ಅಪ್ಲಿಕೇಶನ್ ಹಾಕಿದ್ದೀವಿ. ಬಟ್ ನಮಗೆ ಯಾವಾಗ ಅದೃಷ್ಟ ಬರುತ್ತೋ ಏನೋ ಗೊತ್ತಿಲ್ಲ, ಆ ತಿಮ್ಮಪ್ಪನ ಸೇವೆ ಮಾಡೋದು ಆದಷ್ಟು ಬೇಗ ಬರಲಿ ಅಂತ ತಂದೆನ ಬೇಡ್ಕೊಳ್ತಾ ಇದ್ದೀವಿ. 10 ದಿನದ ಒಂದು ಶ್ರೀವಾರಿ ಸೇವೆ ಡ್ಯೂಟಿ. ಅದೃಷ್ಟ ಸ್ನೇಹಿತರೆ, ಅದು ಸಿಗೋದು ಕೂಡ ಒಂದು ಅದೃಷ್ಟ. ನಾವು ಕೂಡ ಅಪ್ಲಿಕೇಶನ್ ಹಾಕಿದ್ದೀವಿ, ನೋಡೋಣ ಎಂದು ಕರುಣೆ ಬರುತ್ತೋ ತಿಮ್ಮಪ್ಪಂಗೆ ನಮ್ಮ ಮೇಲೆ ಗೊತ್ತಿಲ್ಲ. ಬಂದಾಗ ಖಂಡಿತವಾಗ್ಲೂ ಸಂತೋಷದಿಂದ ಸೇವೆ ಮಾಡಿಬಿಟ್ಟು ಬರ್ತೀವಿ. ನಮ್ಮದು ಕೂಡ ಒಂದು 10 ಜನದ ಗ್ರೂಪ್ ಇದೆ. ಎಲ್ಲರೂ ಕೂಡ ಸೇರಿಸಿ ಅಲ್ಲೇ ಅಪ್ಲಿಕೇಶನ್ ಅಲ್ಲೂ ಕೊಡ್ಬೋದು, ಆನ್ಲೈನಲ್ಲೂ ಕೂಡ ಬುಕ್ ಮಾಡ್ಕೋಬೋದು. ಮಾಡಿದ್ದೀವಿ. ಅದೃಷ್ಟ ಸಿಕ್ಕಿದರೆ ನಿಜವಾಗ್ಲೂ ಸಿಗೋದೇ ಪುಣ್ಯ. ಅಂತಹ ಒಂದು ಭಾಗ್ಯ ಸಿಗೋದೇ ನಮ್ಮ ಪುಣ್ಯ. ಈ ತೇರನ್ನು ನೋಡೋದೇ ಒಂದು ಪುಣ್ಯ ನಮಗೆ. ತುಂಬ ಚೆನ್ನಾಗಿತ್ತು ಮಾತ್ರ. ತೇರನ್ನು ನೋಡಿಕೊಂಡು ನೆಕ್ಸ್ಟ್ ಊಟ ಮಾಡಿಕೊಂಡು ಅಲ್ಲೇ ಇರ್ತಕ್ಕಂಥ ತಿರುಮಲದಲ್ಲೇ ಇರ್ತಕ್ಕಂಥ ಒಂದು 5-6 ಪ್ಲೇಸ್ಗಳಿದೆ, ತುಂಬ ಇದೆ. ಪಾಪ ವಿನಾಶಕಂ, ಆಕಾಶಗಂಗೆ, ಶಿಲಾತರುಣ, ಪಾತಾಳಗಂಗೆ, ಹೀಗೆ ಒಂದು 5-6 ಪ್ಲೇಸ್ಗಳಿದೆ ಸ್ನೇಹಿತರೆ. ಅದನ್ನೆಲ್ಲ ನಾವು ನೋಡಿಕೊಂಡು 4 ಗಂಟೆ ಇಲ್ಲಿಂದ ಒಂದು 10 ಗಂಟೆಗೆ ಹೊರಟ್ವಿ. ಒಂದು ಊಟ ಸೋಮ ಒಂದು ಮಾಡಿಕೊಂಡು ಅಲ್ಲಿಂದ ಬಂದಮೇಲೆ ಊಟ ಮುಗಿಸಿ ಏನಾದ್ರು ತೊಗೊಳೋರಿದ್ರೆ ತೊಗೊಂಡು ಸೀದಾ ಕೆಳಗಡೆಗೆ ಬಸ್ಸಲ್ಲಿ ಇಳಿದ್ವಿ. ಬಸ್ಸಲ್ಲಿ ಇಳಿದಾದ ನಂತರ ನಮಗೆ ಬೆಂಗಳೂರು ತಿರುಪತಿಯಿಂದ ಚಾಮರಾಜನಗರ ಎಕ್ಸ್ಪ್ರೆಸ್ಸು ಕರೆಕ್ಟ್ ಎಕ್ಸಾಕ್ಟ್ 9:50ಕ್ಕೆ ತಿರುಪತಿ ರೈಲ್ವೆ ಸ್ಟೇಷನ್ ಬಿಡುತ್ತೆ ಆ ಗಾಡಿ. ಚಾಮರಾಜನಗರ ಎಕ್ಸ್ಪ್ರೆಸ್ಸು, ಚಾಮರಾಜನಗರ ಗಾಡಿ ಅದು. ಅಲ್ಲಿಂದ ಸೀದಾ ಬೆಂಗಳೂರಿಗೆ ಬಂದ್ವಿ. ತಿರುಪತಿಯಿಂದ ಬೆಂಗಳೂರಿಗೆ ಬಂದು ನೆಕ್ಸ್ಟ್ ಡೇ ಅದು ಚಾಮರಾಜನಗರ ಎಕ್ಸ್ಪ್ರೆಸ್ಸು ಬೆಳಗಿನ ಜಾವ 4:45 ಬೆಂಗಳೂರಿಗೆ ಬರುತ್ತೆ, KSRಗೆ, ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ. ಅದು ಬಂದಾದ ನಂತರ ಅಲ್ಲಿಂದ ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ ಸೀದಾ ಅರಸೀಕೆರೆಗೆ ಬಂದ್ವಿ ಅಷ್ಟು ಜನನು. ಇದು ಶಿಲಾತೋರಣದಲ್ಲಿರ್ತಕ್ಕಂಥ ವಿಷ್ಣುವಿನ 10 ಅವತಾರಗಳು. ನಿಜವಾಗ್ಲೂ ಭಾಳ ಖುಷಿಯಾಗಿ ಚಂದದಿಂದ ಮಾಡಿದ್ದಾರೆ. ಕೃಷ್ಣಾವತಾರ, ಆಮೇಲೆ ರಾಮಾವತಾರ, ಕೂರ್ಮಾವತಾರ, ಆಮೇಲೆ ಬಲರಾಮ ಅವತಾರ, ಪರಶುರಾಮ ಅವತಾರ, ಶ್ರೀರಾಮ ಅವತಾರ, ನರಸಿಂಹ ಅವತಾರ, ಆಮೇಲೆ ಈ ರೀತಿ 10 ಅವತಾರಗಳು ಏನೇನಿದೆ ಅದನ್ನೆಲ್ಲದನ್ನು ಕೂಡ ಅಲ್ಲಿ ಕೆತ್ತಿದ್ರು. ಅದಾದ ನಂತರ ಇದು ಪಾಪ ವಿನಾಶಕಮು, ನದಿಯಿಂದ ನೀರು ಏನೇ ಪಾಪ ಮಾಡಿದರೂ ಕೂಡ
ಕಳೆದೋಗುತ್ತೆ ಅನ್ನೋ ಒಂದು ನಂಬಿಕೆ. ಇದು ಶಿಲಾತೋರಣ ಮತ್ತು ಆಕಾಶಗಂಗೆ ಅದು. ಅಲ್ಲಿ ಶಿವನನ್ನು ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ಇದು ಶ್ರೀವಾರಿ ಪಾದಕ್ಕೆ ಅರ್ಪಿಸೋಕ್ಕೆ ತಗೊಂಡಿರೋಕ್ಕಂಥ ತುಳಸಿ ಮತ್ತು ಗುಲಾಬಿ ಹೂವು. ಹೆಂಗೋ ಫೋಟೋ ತೆಗಿಲಿಕ್ಕೆ ಅವೈಲೇಬಲ್ ಇರಲಿಲ್ಲ. ನಾನು ಸಡನ್ನಾಗಿ ಒಂದು ಫೋಟೋ ತಕ್ಕೊಂಡಿದ್ದಿರಲಿ ಅಂತ ತುಂಬ ಖುಷಿ ಆಯಿತು. ಅದಾಗಿ ಎಲ್ಲರೂ ಕೂಡ ಫೋಟೋಗಳ್ನ ತೆಗ್ಕೊಂಡು ನೈಟು ಅಲ್ಲಿ ಲೈಟಿಂಗ್ಸ್ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿತ್ತು. ತಿರುಪತಿ ಅಂದ್ರೇ ಕೇಳಲೇಬೇಕಾ, ಲೈಟಿಂಗ್ಸ್ಗೆ ಫಸ್ಟ್ ತಿರುಪತಿ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು 6 ಗಂಟೆಗೆ ಬೆಂಗಳೂರಿಂದ ಶತಾಬ್ದಿ ಎಕ್ಸ್ಪ್ರೆಸ್ಸು ಟು ಅರಸೀಕೆರೆ. ಅಲ್ಲಿಗೆ ಬಂದಾದಮೇಲೆ ಅರಸೀಕೆರೆಯಿಂದ ಬಸ್ಸಲ್ಲಿ ರಂಗಾಪುರಕ್ಕೆ ಬಂದು ನಮ್ಮ ಮನೆಗಳಿಗೆ ಜಾಯ್ನ್ ಆದ್ವಿ ಸ್ನೇಹಿತರೆ. ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ತಗೊಳಕ್ಕಾಗಲಿಲ್ಲ, ಯಾಕೆಂದರೆ ಭಾಳ ಬ್ಯುಸಿ ಆಗಿಬಿಟ್ವಿ. ಹುಷಾರಿಲ್ದಂಗೆ ಬೇರೆ ಆಯಿತು ನಮ್ಮ ಮಾವಂಗೆ. ಹಂಗಾಗಿ ಭಾಳ ಬ್ಯುಸಿ ಆಗಿಬಿಟ್ವಿ. ವೀಡಿಯೋ ಕ್ಲಿಪ್ಪಿಂಗ್ ಏನು ತಗೊಳಕ್ಕಾಗಲಿಲ್ಲ. ಸಾಧ್ಯ ಆದಷ್ಟು ಫೋಟೋಗಳನ್ನು ಹಾಕಿದ್ದೀನಿ, ನೋಡಿರಿ. ಥ್ಯಾಂಕ್ ಯು. ವೀಡಿಯೋ ನೋಡಿದ್ದಕ್ಕಾಗಿ ತುಂಬ 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 ಥ್ಯಾಂಕ್ ಯು. ಹಾಗೆ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ಸ್ಕ್ರೈಬು, ಲೈಕು, ಕಮೆಂಟು ಹಾಗೆ ಶೇರೇ ನನಗೆ ಮುಂದಿನ ವೀಡಿಯೋ ಮಾಡಲಿಕ್ಕೆ ಒಂದು ಖುಷಿ ಸಿಗುತ್ತೆ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.